ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಆಗಿರೋದ ವರ್ಷಕ್ಕೆ ಒಂದು ಸಾರಿನೋ ಅಥವಾ ಎರಡು ಸಾರಿನೋ ಸಂತೆ ಮಾಡ್ತಾರೆ, ರೈತರ ಸಂತೆ ಅಂತೇಳಿ. ಇದರಲ್ಲಿ ರೈತರು ಏನೇನು ಬೆಳೆದಿದ್ದಾರಲ್ಲ ಎಲ್ಲ ಒಂದು ಪದಾರ್ಥಗಳು, ಅದ ನಂತರ ಉತ್ಪಾದನೆ ಮಾಡಿದಂತ ಬೆಳೆಗಳು ಎಲ್ಲ ತಂದು ಮಾರಾಟ ಮಾಡೋ ಸಲುವಾಗಿ ಅವಕಾಶ ಕೊಡ್ತಾರೆ. ಅಂದ್ರೆ ಅಖಿಲ ಕರ್ನಾಟಕ ರಾಜ್ಯದ ರೈತರಿಗೆ ಅವಕಾಶ ಇರತ್ತೆ. ಅಲ್ಲಿ ಏನಾದ್ರು ನಿಮ್ಮ ಒಂದು ಬೆಳೆಗಳಿಗೆ ಉನ್ನತ ದರದಲ್ಲಿ ಮಾರಾಟ ಮಾಡಬಹುದಾಗಿರತ್ತೆ. ಈಗ ಉದಾಹರಣೆಗೆ ಯಾವ್ದಾದ್ರು ಬೆಳೆ ತಗೊಳ್ಳಿ, ಬೆಳೆ ಇರ್ಲಿಲ್ಲ ಅಂದ್ರೆ ಒಂದು ಕಾಯಿಪಲ್ಲೆ ತಗೊಳ್ಳಿ. 10 ರೂಪಾಯಿ ಇದ್ದದ್ದು 100 ರೂಪಾಯಿ ಆಗ್ಬಹುದು, 100 ರೂಪಾಯಿ ಇದ್ದದ್ದು 200 ಆಗ್ಬಹುದು, 200 ಆಗ್ಬಹುದು, 300, 400 ಈ ರೀತಿಯಾಗಿ ತನಕ ಮಾರಾಟ ಮಾಡಬಹುದು. ಯಾಕಂದ್ರೆ ಅಲ್ಲಿ ಬೇರೆ ಒಂದು ರಾಜ್ಯದವರು ಅಧಿಕಾರಿಗಳು ಬಂದಿರ್ತಾರೆ ತಗೊಳ್ಳೋ ಸಲುವಾಗಿ. ಯಾವ ಒಂದು ರೈತರದು ಜಾಸ್ತಿ ಬೆಲೆಗೆ ತಗೋಬೇಕು, ಯಾರೋ ಒಂದು ರೈತರು ಕಡಿಮೆ ಬೆಲೆಗೆ ತಗೋಬೇಕಂತ ಹೇಳಿ ಅವ್ರು ವಿಚಾರ ಮಾಡೋ ಸಲುವಾಗಿ ಯಾರ್ದು ಚೆನ್ನಾಗಿ ಬೆಳೆಸಿದಾರ, ಯಾರು ಚೆನ್ನಾಗಿ ಬೆಳೆಸಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬೆಳೆಗಳು, ತರಕಾರಿಗಳು, ಹಣ್ಣುಗಳು, ಹಂಪಗಳು ನೋಡ್ಕೊಂಡು ಅವ್ರು ಖರೀದಿ ಮಾಡ್ತಾರೆ. ಇದು ವರ್ಷದಲ್ಲಿ ಎರಡು ಸಾರಿನೋ ಅಥವಾ ಒಂದು ಸಾರಿ ನಡೆಯುತ್ತೆ. ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಜಾಗದಲ್ಲಿ ಈ ಒಂದು ಸಂತೆ ಇರತ್ತೆ, ಯಾವಾಗ ಹೋಗ್ಬೇಕು, ಎಲ್ಲ ಒಂದು ರೈತರು ಯಾವ ಒಂದು ದಿನಾಂಕ, ಟೈಮು, ಟೇಬಲ್ ಎಲ್ಲ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇಂಥ ವಿಡಿಯೋ ಕೊನೆತನಕ ನೋಡ್ಲೇಬೇಕು. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಬನ್ನಿ ಸಾಂತ್ರ, ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನಡೆಯುವಂತ ಸಂತೆ ಆಗಿರತ್ತೆ. ಕೃಷಿ ವಿಶ್ವವಿದ್ಯಾಲಯದಿಂದ ರೈತ ಸಂತೆ ಅಂತೇಳಿ ನಡೆಸ್ತಾರೆ. ವರ್ಷದಲ್ಲಿ ಒಂದು ಸಾರಿನ ಅಥವಾ ಎರಡು ಸಾರಿನ ರೈತರು ಏನೇನು ಬೆಳೆದಿರ್ತಾರಲ್ಲ ಎಲ್ಲ ಪದಾರ್ಥಗಳು ತೆಗೆದುಕೊಂಡೋಗಿ, ತರಕಾರಿಗಳು ತೆಗೆದುಕೊಂಡೋಗಿ, ಬೆಳೆಗಳನ್ನ ತೆಗೆದುಕೊಂಡೋಗಿ ಅಲ್ಲಿ ಮಾರಾಟ ಮಾಡಬಹುದು. ರೈತ ಸಂತೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿರತ್ತೆ. ಭಾಗವಹಿಸೋರು ವಹಿಸಬಹುದು, ಬೇಡ ಅಂದ್ರೆ ಬೇಡ. ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ತುಂಬಾ ಲಾಭ ಸಿಗತ್ತೆ. ರೈತರು ತನ್ನ ಕಾಯಿಪಲ್ಲೆ ಮಾರಾಟ ಮಾಡಬಹುದು. ಅದ ನಂತರ ಬೇರೆ ರಾಜ್ಯದಿಂದ ಬಂದಿರ್ತಾರಲ್ಲ ಅವ್ರು ನಿಮ್ಮ ಒಂದು ಕಾಯಿಪಲ್ಲೆ ಅಥವಾ ಪದಾರ್ಥಗಳು, ಹಣ್ಣು ಹಂಪಲುಗಳು, ಬೆಳೆಗಳು ಚೆನ್ನಾಗಿತ್ತಂದ್ರೆ ಅವ್ರು ಡೈರೆಕ್ಟ್ ಆಗಿ ನೀವು ಎಲ್ಲಿ ಇರ್ತೀರಲ್ಲ ಅಲ್ಲೇ ಬಂದು ಖರೀದಿ ಮಾಡ್ಕೋತಾರೆ. ಇದೊಂದು ಪ್ಲಸ್ ಪಾಯಿಂಟ್. ಅದ್ರ ಬಳಿಕ ಇದು ಎಲ್ಲಿ ನಡೆಸ್ತಾರ ನೋಡಿ ಸಾಂದ್ರೆ, ಈಗಾಗಲೇ ಏಪ್ರಿಲ್ 26ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಇದು 4 ರಿಂದ 5 ದಿನ ಮಾತ್ರ ಇರತ್ತೆ. ಬೆಂಗಳೂರಿನಲ್ಲಿ ಯಾವ ಒಂದು ಸ್ಥಳ ಅಂತ ತುಂಬಾ ಜನ ಗೊತ್ತಿರೋದಲ್ಲ, ಇಲ್ಲಿ ಸ್ಥಳ ತೋರಿಸ್ಕೊಟ್ಟಿದ್ದಾರೆ. ಏಪ್ರಿಲ್ 26ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬೆಂಗಳೂರಿನ KGVK ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಸ್ವಲ್ಪ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿ ಹೇಳಿ, ಏಪ್ರಿಲ್ 26ರಿಂದ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಬೆಂಗಳೂರಿನ GKVK ಆವರಣದಲ್ಲಿ, KG ಅಲ್ಲ, GKVK ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಹೋಗಿ ನಾವು ಪದಾರ್ಥಗಳನ್ನ ಮಾರಾಟ ಮಾಡಬಹುದು. ರೈತ ಸಂತೆ ಇದೆಯಲ್ಲ, ಇದು ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಪರಿಕರಗಳು, ಪ್ರದರ್ಶನ, ಮಾರಾಟಕ್ಕೆ ವ್ಯವಸ್ಥೆಗಳು ಮಾಡಲಾಗಿದೆ. ಬಿತ್ತನೆ, ಅದೇ ರೀತಿಯಾಗಿ ಬೀಜಗಳು, ಸಿರಿಧಾನ್ಯಗಳು, ಮೌಲ್ಯವರ್ಧಿತ ಉತ್ಪನ್ನಗಳು, ಸಾವಯವ ಉತ್ಪನ್ನಗಳು, ತೋಟಗಾರಿಕೆ, ಹಣ್ಣುಗಳು, ಸುಗಂಧ ಮತ್ತು ಔಷಧಿ ಸಂಸ್ಥೆಗಳು, ಜೈವಿಕ ಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು, ಎರೆಹುಳ ಗೊಬ್ಬರ, ಸಸ್ಯ ಸಂರಕ್ಷಣಾ, ಜೈವಿಕ ಕೀಟನಾಶಕಗಳು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅಲ್ಲಿ ಭಾಗವಹಿಸಿ ಇದನ್ನೆಲ್ಲ ನಿಮ್ಮ ಪ್ರದೇಶ ಮಾಡಬಹುದು. ಯಾರ್ದು ಚೆನ್ನಾಗಿರತ್ತೆ ಅಲ್ಲಿ ಅಧಿಕಾರಿಗಳು ತಗೋತಾರೆ. ಜಾಸ್ತಿ ರೇಟಿಗೆ ಕೂಡ ತಗೋಬಹುದು, ಕಡಿಮೆ ರೇಟಿಗೆ ಕೂಡ ತಗೋಬಹುದು. ಇದು ವರ್ಷಕ್ಕೆ ಒಂದು ಸಾರಿ, 2 ಸಾರಿ ಮಾತ್ರ ಇರತ್ತೆ. ಎಲ್ಲರೂ ಭಾಗವಹಿಸಿ ರೈತರು. ಆದಷ್ಟು ಮತ್ತೆ ದಿನಾಂಕ ಆದ್ಮೇಲೆ ನೋಡಬೇಡಿ, ದಿನಾಂಕ ಇರೋ ತನಕ ಭಾಗವಹಿಸಿ. ಇಲ್ಲ ಅಂದ್ರೆ ದಿನಾಂಕ ಮುಗಿದ ಮೇಲೆ ಯಾವ್ದು ವೇಸ್ಟ್ ಅಲ್ಲಿ ಹೋಗಿ ಕೂಡ ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಏನೇ ಡೌಟ್ ಇತ್ತಂದ್ರೆ ಅದ್ರ ಬಗ್ಗೆ ಕಮೆಂಟ್ ಅಂತ ತಿಳಿಸಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕರ್ನಾಟಕ ರಾಜ್ಯದ ರೈತ ಸಂತೆ ಅಂತೇಳಿ ಇದು ನಿಮ್ಮ ಒಂದು ಹಳ್ಳಿಗಳಲ್ಲಿ ನಡೆಯುವಂತ ಸಂತೆ ಅಲ್ಲ, ಇದು ತಾಲೂಕಿನಲ್ಲಿ ನಡೆಯುವಂತ ಸಂತೆ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಾರಿ ನಡೆಯುತ್ತೆ. ಇಡೀ ವರ್ಷಕ್ಕೆ ಒಂದು ಸಾರಿ ರಾಜ್ಯದ ಎಲ್ಲಾ ರೈತರು ಬರ್ತಾರೆ. ಅಲ್ಲೆಲ್ಲ ಏನೇನಿದೆಲ್ಲ ಪ್ರದರ್ಶನ ಮಾಡೋ ಸಲುವಾಗಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೀವು ಕೂಡ ಭಾಗವಹಿಸಬಹುದು, ಬೇಡ ಅಂದ್ರೆ ಬಿಡಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿನೇ ಇದು ಒಂದು ದಿನ ಸಂತೆ ಇರತ್ತೆ.